ಕಂದಾಯ ಇಲಾಖೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ತಹಶೀಲ್ದಾರರನ್ನ ಶಿರಸ್ತೆದಾರರಿಗೆ ಸಚಿವ ಫುಲ್ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿಗೆ ಕೃಷ್ಣ ಬೈರೇಗೌಡ ಇದೀಗ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಇಲಾಖೆಯಲ್ಲಿ ಏನಾಗ್ತಾ ಇದೆ ಎಂದು ತಹಶೀಲ್ದಾರ್ಗಳಿಗೆ ಗೊತ್ತಾಗ್ತಾ ಇಲ್ಲ ಎಂದು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಕಂದಾಯ ಇಲಾಖೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಲಾಗಿದೆ. ತಹಶೀಲ್ದಾರ್ ಶಿರಸ್ತೆದಾರರಿಗೆ ಸಚಿವ ಫುಲ್ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿಗೆ ಕೃಷ್ಣ ಬೈರೇಗೌಡ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಇಲಾಖೆಯಲ್ಲಿ ಏನಾಗ್ತಾ ಇದೆ ಎಂದು ತಹಶೀಲ್ದಾರ್ ಅವರಿಗೆ ಗೊತ್ತಾಗ್ತಾ ಇಲ್ಲ. ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತಿರಲ್ರಿ ಎಂದು ನಾಚಿಕೆ ಆಗಲ್ವಾ ಪ್ರಶ್ನೆ ಮಾಡಿದ್ದಾರೆ. ಯಾರ ಕಿವಿಗೆ ದಾಸವಾಳ ಇಡೋ ಪ್ರಯತ್ನವನ್ನ ಮಾಡ್ತಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಎಮ್ಮೆ ಚರ್ಮದ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ಚಳಿ ಬಿಡಿಸಿದ್ದಾರೆ. ಭೂ ದಾಖಲೆ ಡಿಜಿಟಲೀಕರಣ ಸಭೆಯಲ್ಲಿ ಸಚಿವ ಇದೀಗ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಕಂದಾಯ ಇಲಾಖೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಅಧಿಕಾರಿಗಳ ಕಾರ್ಯವೈಖರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತೀರಾ, ನಾಚಿಕೆ ಆಗಲ್ವಾ ನಿಮ್ಗೆ? ಯಾರ ಕಿವಿಗೆ ದಾಸವಾಳವನ್ನ ಇಡೋ ಪ್ರಯತ್ನವನ್ನ ಮಾಡ್ತಿದ್ದೀರಾ ಎಂದು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ತಹಶೀಲ್ದಾರ್ ಶಿರಸ್ತೆದಾರರಿಗೆ ಸಚಿವ ಇದೀಗ ಫುಲ್ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಭೂ ದಾಖಲೆ ಡಿಜಿಟಲೀಕರಣ ಸಭೆಯನ್ನ ನಡೆಸಲಾಗಿತ್ತು. ಆ ಸಭೆಯಲ್ಲಿ ಸಾಕಷ್ಟು ತಹಶೀಲ್ದಾರ್ಗಳು ಭಾಗಿಯಾಗಿದ್ರು. ಅಂತಹ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡ ಅವರನ್ನ ಪ್ರಶ್ನೆ ಮಾಡಿದ್ದಾರೆ. ಏನ್ ಕೆಲಸ ಮಾಡ್ತಾ ಇದ್ದೀರಾ, ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಯಾರ ಕಿವಿಗೆ ಹೂ ಹಿಡ್ತಾ ಇದ್ದೀರಾ, ಕೆಲಸ ಮಾಡಿ ಅಂತ ಹೇಳಿದ್ರೆ ಏನೇನೋ ಉತ್ತರವನ್ನ ನೀಡ್ತೀರಾ ಎಂದು ಪ್ರಶ್ನೆಯನ್ನ ಮಾಡಿ ತಹಶೀಲ್ದಾರ್ಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಕೆಲಸ ಮಾಡ್ರಿ ಅಂದ್ರೆ ನೆಪ ಹೇಳ್ತಿರಲ್ರಿ, ನಿಮ್ಗೆ ನಾಚಿಕೆ ಆಗಲ್ವಾ ಎಂದು ಕೃಷ್ಣ ಬೈರೇಗೌಡ ಇದೀಗ ತಹಶೀಲ್ದಾರ್ಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಭೂ ದಾಖಲೆ ಡಿಜಿಟಲೀಕರಣ ಸಭೆಯನ್ನ ಕೂಡ ಆಯೋಜನೆಯನ್ನ ಮಾಡಲಾಗಿತ್ತು. ಆ ಸಭೆಯಲ್ಲಿ ಕೃಷ್ಣ ಬೈರೇಗೌಡ ಸೇರಿದಂತೆ ಸಾಕಷ್ಟು ನಾಯಕರು ಭಾಗಿಯಾಗಿದ್ರು. ಅದರ ಜೊತೆಗೆ ತಹಶೀಲ್ದಾರ್ ಕೂಡ ಭಾಗಿಯಾಗಿದ್ರು. ಅಂತಹ ಸಂದರ್ಭದಲ್ಲಿ ನಿಮ್ಮ ಇಲಾಖೆಯಲ್ಲಿ ಏನೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ಏನ್ ಮಾತಾಡ್ತೀರಿ ಹೇಳಿದ್ದೀರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಾ. ಏನ್ರಿ ಹೇಳ್ತಾ ಇದ್ದಾರೆ ಹೇಳ್ರಿ, ಉತ್ತರ ಕೊಡ್ರಿ ಅವರಿಗೆ. ಒಂದ್ ಬಯೋಮೆಟ್ರಿಕ್ ಎಲ್ಲಿಗ್ರಿ ಸಾಲುತ್ತೆ ಅಂತ ಅವ್ರು ಹೇಳ್ತಾ ಇದಾರಲ್ಲ. ಡೈಲಿ ಒಬ್ರು ಹಾಕಿದ್ರೆ ಮಾಡಕ್ ಆಗೋದಿಲ್ಲ. 3-4 ಸಿಸ್ಟಮ್ ಇಟ್ಟು 4 ಬಯೋಮೆಟ್ರಿಕ್ ಕೊಡಿ ಬಂದ್ ಮಾಡ್ಬೇಕು. ಇವ್ರದೇ ಉದ್ದೇಶ ಆಗ್ಬಾರ್ದು ಅಂತ ಯಾರು ರೆಕಾರ್ಡ್ ರೂಮ್ ಕೀಪರ್ ಅಲ್ಲಿ ಎಲ್ಲ ನಿಮ್ಮದೇ ಕಾಣ್ತಾ ಇದೆ. ಇದರಲ್ಲಿ ಜವಾಬ್ದಾರಿ ಏನ್ ಗತಿ ಕಾಣಿಸ್ಬೇಕಾ ನಿಮ್ಗೆ? ಕಳ್ಳ ಮಳ್ಳಂತರ ಆಡ್ತಾ ಇದ್ದೀರಾ ಅವಾಗಿಂದ. ಏನ್ರಿ ನಿಮ್ದೇನ್ ಪ್ರಾಬ್ಲಮ್? ನೀವೆಷ್ಟು ವೆರಿಫೈ ಮಾಡಿದ್ದೀರಾ? ಯಾಕೆ ಡೈಲಿ ಒಬ್ಬೊಬ್ಬರನ್ನ ಹಾಕಿದ್ರು ಸರ್. ಆ ತರ ನಾನು 2 ದಿವಸ ಮಾಡಿದ್ದೀನಿ ಸರ್. ಬಟ್ ನೆಟ್ವರ್ಕ್ ಇಶ್ಯೂ ಇದೆ ಸರ್. ನಾನು ಕನ್ಸಲ್ಟೆಂಟ್ ಏನ್ ಮಾತಾಡ್ಕೊಳಕ್ಕೆ ಏನ್ ರೋಗ ನಿಮ್ಗೆ? ರೇ ರೋಗ ಏನ್ರಿ ಮಾತಾಡ್ಕೊಳಕ್ಕೆ? ಯಾವ ಕಾಯಿಲೆ ಬಂದಿದೆ ರೀ ನಿಮ್ಗೆ? ನಿಮ್ಗೆ ಕಾಯಿಲೆ ಇದೆಯಾ ಅವ್ರಿಗೆ ಕಾಯಿಲೆ ಇದೆಯಾ? ಏನ್ ಮಾತಾಡ್ತೀರಿ ಹೇಳಿದ್ದೀರಿ ಅಂತೇಳಿ ನಾನ್ಸೆನ್ಸ್. ನಾಚಿಕೆ ಆಗ್ಬೇಕು ನಿಮ್ಗೆ, ಇಷ್ಟು ನೆಪಗಳಲ್ಲಿ ಬಂದು ಹೇಳ್ತೀರಾ.